टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಬಿಜೆಪಿ ಅವಧಿಯಲ್ಲಿನ ಕೋವಿಡ್ ಅಕ್ರಮ ಆರೋಪ ವಿಚಾರವಾಗಿ ಡಿಸಿಎಂ ಡಿಕೆ ನೇತೃತ್ವದಲ್ಲಿ ಸಂಪುಟ ಉಪಸಮಿತಿ ಸಭೆ ನಡೆಸಲಾಯಿತು. ಎಫ್ಐಆರ್ ದಾಖಲಿಸದಂತೆ ಹಲವು ಕಡೆಗಳಿಂದ ಒತ್ತಡ ಹೇರುತ್ತಿರುವ ಬಗ್ಗೆಯೂ ಸಭೆಯಲ್ಲಿ ಚರ್ಚೆ ನಡೆಯಿತು. ಸಿಎಂ ಕಚೇರಿ ಸೇರಿದಂತೆ ವಿವಿಧ ಕಡೆಗಳಿಂದ ಬರ್ತಿರೋ ಒತ್ತಡದ ಬಗ್ಗೆ ಉಪಸಮಿತಿ ಸಭೆಯಲ್ಲಿ ಅಧಿಕಾರಿಗಳು ಗಮನಕ್ಕೆ ತಂದರು. ಒಳ ಮೀಸಲಾತಿ ಜಾರಿ ವಿಚಾರವಾಗಿ ಆಯೋಗ ಮಧ್ಯಂತರ ವರದಿ ನೀಡಲಿದೆ. ಇಂದು ನಿವೃತ್ತ ನ್ಯಾಯಾಧೀಶ ಎಚ್ಎನ್ ನಾಗಮೋಹನ್ ದಾಸ್ ರಿಂದ ವರದಿ ಸಲ್ಲಿಕೆಯಾಗಲಿದೆ. ಮುಖ್ಯಮಂತ್ರಿಗಳ ಕೊಠಡಿಯಲ್ಲಿ ಬೆಳಿಗ್ಗೆ 11ಕ್ಕೆ ಮಧ್ಯಂತರ ವರದಿ ಸಲ್ಲಿಕೆಯಾಗಲಿದೆ. ಬಸವಸಾಗರ ಡ್ಯಾಂನಿಂದ ನೀರು ಬಿಡುವಂತೆ ಆಗ್ರಹಿಸಿ ಧರಣಿ ನಡೆಸಲಾಯಿತು. ಸರ್ಕಾರ ನೀರು ಕೊಡಬೇಕು ಇಲ್ಲ ವಿಷ ಕೊಡಬೇಕು ಅಂತ ಮಾಜಿ ಸಚಿವ ರಾಜುಗೌಡ ಆಕ್ರೋಶ ವ್ಯಕ್ತಪಡಿಸಿದ್ರು. ಏಪ್ರಿಲ್ 15ರವರೆಗೆ ನೀರು ಬಿಡದಿದ್ರೆ ನಮ್ಮ ರೈತರು ಸಾಯುತ್ತಾರೆ ಅಂತ ಹೇಳಿದ್ರು. ಇನ್ನು ಪ್ರತಿಭಟನೆ ತಾರಕಕ್ಕೇರ್ತಿದ್ದಂತೆ ರಾಜುಗೌಡ ಸೇರಿದಂತೆ ಹಲವರನ್ನ ವಶಕ್ಕೆ ಪಡೆದು ನಂತರ ಬಿಡುಗಡೆ ಮಾಡಲಾಯಿತು. ವಿಶ್ವ ಗಾಣಿಗರ ಟ್ರಸ್ಟ್ಗೆ 1.5 ಕೋಟಿ ಬಿಡುಗಡೆಗೆ ಹೈಕೋರ್ಟ್ ಏಕಸದಸ್ಯ ಪೀಠ ಆದೇಶಿಸಿದೆ. 1 ತಿಂಗಳೊಳಗೆ ಹಣ ಬಿಡುಗಡೆ ಮಾಡಬೇಕು. ಇಲ್ಲವಾದಲ್ಲಿ ಬಿಡುಗಡೆ ಆಗುವ ದಿನದವರೆಗೂ 6% ಬಡ್ಡಿ ಪಾವತಿಸಲು ಆದೇಶಿಸಲಾಗಿದೆ. ತಡೆ ಹಿಡಿದಿದ್ದ ಹಣವನ್ನ ಬಿಡುಗಡೆ ಮಾಡಿಸುವಂತೆ ಪೂರ್ಣಾನಂದಪುರಿ ಸ್ವಾಮೀಜಿ ಹೈಕೋರ್ಟ್ಗೆ ರಿಟ್ ಅರ್ಜಿ ಸಲ್ಲಿಸಿದ್ರು. ಶಿವಮೊಗ್ಗದ ಸಂಸದ ಬಿವೈ ರಾಘವೇಂದ್ರ ಮತ್ತು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ದೆಹಲಿಯಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾರನ್ನ ಭೇಟಿ ಮಾಡಿದ್ರು. ಧರ್ಮಪತ್ನಿ ತೇಜಸ್ವಿನಿ ಸಹಿತ ಭೇಟಿ ಮಾಡಿ ತಮ್ಮ ಪುತ್ರ ಬಿಆರ್ ಸುಭಾಷ್ ಅವರ ವಿವಾಹದ ಆಮಂತ್ರಣವನ್ನ ನೀಡಿದ್ರು. ಸಹಾಯಕ ಸರ್ಕಾರಿ ಅಭಿಯೋಜಕ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾನೆ. ಉಡುಪಿ ಜಿಲ್ಲಾ ನ್ಯಾಯಾಲಯದಲ್ಲಿ ಲೋಕಾಯುಕ್ತ ದಾಳಿ ನಡೆಸಿ 2,000 ಲಂಚ ಸ್ವೀಕರಿಸಿದ ಎಪಿಪಿಯನ್ನ ಬಂಧಿಸಲಾಗಿದೆ. ಸೈಯದ್ ನಿಜಾಮುದ್ದೀನ್ ಎಂಬುವರ ಸೀಸ್ ಆಗಿರುವ ಲಾರಿ ಬಿಡಿಸುವ ಕೇಸ್ ಸಂಬಂಧ ಎಪಿಪಿಪಿ ಗಣಪತಿ ವಿ ನಾಯಕ್ ಲಂಚ ಪಡೆದುಕೊಳ್ಳುತ್ತಿರುವಾಗ ಬಂಧಿಸಲಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನ ಅಂಬಾಜಿದುರ್ಗ ಬೆಟ್ಟಕ್ಕೆ ಕಾಡ್ಗಿಚ್ಚು ಹಬ್ಬಿದೆ. ಬೆಟ್ಟದಲ್ಲಿ ದುಷ್ಕರ್ಮಿಗಳು ಬೆಂಕಿ ಹಾಕಿರುವ ಆರೋಪ ಕೇಳಿ ಬಂದಿದೆ. ಬೆಂಕಿಯ ಕೆನ್ನಾಲಗೆಗೆ ಅಪಾರ ಪ್ರಮಾಣದ ಗಿಡ ಮರಗಳು ಆಹುತಿಯಾಗಿದೆ. ಇನ್ನು ಪ್ರಾಣಿ ಪಕ್ಷಿಗಳು ಪರದಾಡುತ್ತಿರುವ ದೃಶ್ಯ ಕಂಡುಬಂತು. ಕೂಡಲೇ ಬೆಂಕಿ ನಂದಿಸುವಂತೆ ಪರಿಸರ ಪ್ರಿಯರು ಆಗ್ರಹಿಸಿದ್ದಾರೆ. ಹುಮನಾಬಾದ್ನ 220 ಕೆವಿ ಪವರ್ ಸ್ಟೇಷನ್ನಲ್ಲಿ ಆಕಸ್ಮಿಕ ಬೆಂಕಿ ಕಾಣಿಸಿಕೊಂಡು ಕೆಪಾಸಿಟರ್ ಬ್ಯಾಂಕ್ ಧಗಧಗನೆ ಹೊತ್ತಿ ಉರಿದಿದೆ. ವೋಲ್ಟೇಜ್ ಇಂಪ್ರೂವ್ಮೆಂಟ್ ಸಲುವಾಗಿ ಅಳವಡಿಸಲಾಗಿದ್ದ ಕೆಪಾಸಿಟರ್ ಬ್ಯಾಂಕ್ ಹೊತ್ತಿ ಉರಿದಿದೆ. ಬಿಸಿಲಿನ ತಾಪಕ್ಕೆ ಕೆಪಾಸಿಟರ್ ಬ್ಯಾಂಕ್ ಸ್ಫೋಟಗೊಂಡಿರುವ ಶಂಕೆ ವ್ಯಕ್ತವಾಗಿದ್ದು ಬೆಂಕಿ ನಂದಿಸಲು ಪವರ್ ಸ್ಟೇಷನ್ ಸಿಬ್ಬಂದಿ ಹರಸಾಹಸ ಪಟ್ಟರು.